ಮೈಕ್ರೋ ಫೈನಾನ್ಸ್ಗಳ ಸಾಲದ ಕಿರುಕುಳ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಇವರ ಹಾವಳಿಗಳನ್ನು ಸರ್ಕಾರ ಮಟ್ಟ ಹಾಕುವಂತೆ ಒತ್ತಾಯಿಸಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಭಾರತೀನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಕೆಎಂ ದೊಡ್ಡಿಯ ಹಲಗೂರು ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರುಗಳು ಸರ್ಕಾರ ಮತ್ತು ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದರು. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ವಿಸಿ ಉಮಾಶಂಕರ್ ಮಾತನಾಡಿ, ವಾಹನಗಳ ಗೃಹ ಸಾಲ ಮತ್ತು ವಾಣಿಜ್ಯ ವ್ಯಾಪಾರಗಳ ಸಾಲವನ್ನು ನೀಡಿ ನಂತರ ಸಾಲ ಸುಸ್ತಿಯಾದ ನಂತರ ಬಡ್ಡಿ ಚಕ್ರಬಡ್ಡಿಗಳನ್ನು ವಿಧಿಸಿ ಅನೇಕ ವಿಧದ ದುಪ್ಪಟ್ಟು ಶುಲ್ಕಗಳನ್ನು ಹಾಕಿ ಸಾಲ ಪಡೆದ ಗ್ರಾಹಕರ ಮನೆಗಳ ಬಳಿ ಕಿರುಕುಳ ನೀಡಿ ನಂತರ ನ್ಯಾಯಾಲಯಕ್ಕೆ ದಾವೆ ಹೂಡಿ ಮನೆ ಹರಾಜು ಪ್ರಕ್ರಿಯೆ ಸಾಕಷ್ಟು ನಡೆಯುತ್ತಿವೆ. ಸಂಕಷ್ಟಕ್ಕೆ ಸಿಲುಕಿದ ನಂತರ ಅದೆಷ್ಟೋ ಕುಟುಂಬಗಳು ಮಾನಕ್ಕೆ ಹೆದರಿ ಗ್ರಾಮಗಳನ್ನು ತ್ಯಜಿಸುತ್ತಿವೆ. ಆದ್ದರಿಂದ ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡಿದರು. ಏನು ಈ ನಾಡಿನಲ್ಲಿ ಮೈಕ್ರೋ ಫೈನಾನ್ಸ್ ಎಂಬತಕ್ಕಂತಹ ಪೆಡಂಭೂತ ಇವತ್ತು ನಾಡಿನೆಲ್ಲೆಡೆ ಪ್ರಸರಿಸಿಕೊಂಡು ಇವತ್ತು ಸಾಮಾನ್ಯ ಜನರ ರಕ್ತವನ್ನು ಜಿಗಣೆಗಳ ರೀತಿ ಹೀರುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಸಾಮಾನ್ಯ ಜನರು ಪಡೆದುಕೊಂಡಂತಹ ವಾಹನಗಳ ಮೇಲಿನ ಸಾಲ ಮತ್ತು ಅವರ ಮನೆಗಳ ಮೇಲಿನ ಸಾಲಕ್ಕೆ ಬಡ್ಡಿ ಚಕ್ರ ಬಡ್ಡಿಗಳನ್ನು ವಿಧಿಸಿ ದುಪ್ಪಟ್ಟು ಬಡ್ಡಿಗಳನ್ನು ವಿಧಿಸಿ ಅವರ ಮನೆಗಳನ್ನು ಇವತ್ತು ದಾವೆಗಳನ್ನು ಹಾಕಿ ಹರಾಜು ಪ್ರಕ್ರಿಯೆ ಇವತ್ತು ಎಲ್ಲೆಡೆ ಕೂಡ ನಡೀತಾ ಇದೆ. ಇದನ್ನ ನೋಡಿಕೊಂಡು ಕಣ್ಮುಚ್ಚಿ ಕುಳಿತಿರ್ತಕ್ಕಂತಹ ನಮ್ಮನ್ನ ಹಾಳತಕ್ಕಂಥ ಸರ್ಕಾರಗಳು, ಜಿಲ್ಲಾಡಳಿತಗಳು ಸಂಪೂರ್ಣ ಇವತ್ತು ರೈತನ ಸಾವಿಗೆ ಹೊಣೆಯಾಗಿದ್ದೇವೆ ಎಂಬತಕ್ಕಂಥದ್ದನ್ನ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಖಂಡನೆಯನ್ನ ಮಾಡ್ತೀವಿ. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಕಸ್ತೂರು ಗ್ರಾಮದ ನಾಗೇಂದ್ರ ಅಂತ ಹೇಳಿ ಒಬ್ಬ ಬಡ ಕೆಸ್ತೂರಿನ ಗ್ರಾಮದ ನಿವಾಸಿ ಇವತ್ತು ಎಸ್ ಬ್ಯಾಂಕ್ ನ ಮೈಸೂರಿನ ಪ್ರಾದೇಶಿಕ ಕಚೇರಿಯಲ್ಲಿ ಇವತ್ತು ಗೃಹ ಸಾಲವನ್ನಾಗಿ ಇವತ್ತು 48 ಲಕ್ಷಗಳನ್ನ ಪಡೆದಿರ್ತಾರೆ. ಅವತ್ತು ಮಾಸಿಕ ಕಂತುಗಳಾಗಿ 18,000 ರೂಪಾಯಿಗಳನ್ನ ಅವರು ಪ್ರತಿ ತಿಂಗಳು ಪಾವತಿಯನ್ನ ಮಾಡ್ಕೊಂಡು ಬಂದ್ರು ಕೂಡ ಈಗ ನಾವು ಆಯವ್ಯಯವನ್ನ ಬ್ಯಾಂಕಿಗೆ ಹೋಗಿ ಲೆಕ್ಕ ಹಾಕುವಂತ ಸಂದರ್ಭದಲ್ಲಿ ಕೇವಲವಾಗಿ ಅವರು 20 ಲಕ್ಷ ರೂಪಾಯಿಗಳು ಕಟ್ಟಿದಂತ ಹಣಕ್ಕೆ 1,80,000 ರೂಪಾಯಿಗಳು ಮಾತ್ರ ಇವತ್ತು ಅಸಲಿಗೆ ಜಮೀನನ್ನ ಮಾಡ್ಕೊಂಡು ಬಂದಿರ್ತಾರೆ. ಇದನ್ನ ಖಂಡನೆಯನ್ನು ಮಾಡುವುದಕ್ಕೆ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲಾ ಸೇನಾನಿಗಳು ಇವತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಸೇನಾನಿಗಳು ನಾವು ಮೈಸೂರಿನ ಕಚೇರಿಗೆ ಮುತ್ತಿಗೆಯನ್ನ ಹಾಕುವುದಕ್ಕೆ ಕೂಡಲೇ ಹೊರಟಿದ್ದೇವೆ. ಜಿಲ್ಲಾ ರೈತ ಮುಖಂಡರಾದ ಕೆಪಿ ದೊಡ್ಡಿ ರಾಮಲಿಂಗಯ್ಯ ಮಾತನಾಡಿ, ರೈತ ಸಂಜೀವನಿ ಹೆಸರಿನಲ್ಲಿ ಕೃಷಿ ಚಟುವಟಿಕೆ ನಡೆಸುವಾಗ ಅವಘಡಗಳು ಸಂಭವಿಸಿದಾಗ ಸರ್ಕಾರ 1 ಲಕ್ಷ ರೂಪಾಯಿಗಳನ್ನು ಪರಿಹಾರದ ರೂಪದಲ್ಲಿ ಘೋಷಿಸಿತ್ತು. 30 ವರ್ಷಗಳ ಹಿಂದೆ ಘೋಷಣೆ ಮಾಡಿದ ಪರಿಹಾರ ಹೀಗೆ ಮುಂದುವರಿಯುತ್ತಲೇ ಇದೆ. ಆದ್ದರಿಂದ ಪರಿಹಾರ ಪಡೆಯುವಲ್ಲಿ ರೈತ ಹಿಂದೇಟು ಹಾಕುತ್ತಿದ್ದಾರೆ ಎಂದರು. ಅಂದ್ರೆ ಈ ನಮ್ಮ ಆಳುವ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸರಿಯಾದಂತ ಸೌಲಭ್ಯ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಖಾಸಗಿ ಫೈನಾನ್ಸ್ ಅಂತ ಮುಖ ಮಾಡ್ತಾ ಇದೀವಿ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿ ಮನೆ ಮೇಲೆ ಸಾಲ ಕೊಡುವಂಥದ್ದು, ವೆಹಿಕಲ್ ಮೇಲೆ ಸಾಲ ಕೊಡುವಂಥದ್ದು, ಮೊಬೈಲ್ ಮೇಲೆ ಸಾಲ ಕೊಡುವಂಥದ್ದು, ಇವಕ್ಕೆ ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿ ಮನೆಗೆ ಬೀಗ ಹಾಕುವಂಥದ್ದು. ಹೌಸಿಂಗ್ ಲೋನ್ ಕೊಟ್ರೆ, ಬೈಕ್ ಲೋನ್ ಕೊಟ್ರೆ, ಮತ್ತೆ ವೆಹಿಕಲ್ ಲೋನ್ ಕೊಟ್ಟು ನಮ್ಮ ರೈತರಿಗೆ ಆಸೆ ಅಂಶ ನೋಡಿಸಿ ಅವರ ಜಪ್ತಿ ಮಾಡಿ ಅವರ ಒಂದು ಪೆಟ್ರೋಲ್ ನಿಲ್ಸ್ಕೊಂಡು ಈಗ ಸಾಲನೂ ತಿರಬಾರ್ದು, ಆ ಕಡೆ ಮನೆನೂ ಉಳ್ಕೋಬಾರ್ದು. ಈ ರೀತಿಯಲ್ಲಿ ತೊಂದರೆ ಕೊಟ್ಕೊಂಡು ನೋಡಿ, ಮೊನ್ನೆ ನಮ್ಮ ಗೌಡ್ಗೆರೆ, ಮಳವಳ್ಳಿ ತಾಲೂಕು ಗೌಡ್ಗೆರೆಯಲ್ಲಿ ಒಬ್ಬ ಮಹಿಳೆ ಮೈಕ್ರೋ ಫೈನಾನ್ಸ್ ಹೋಗಿ ಸರಾಸಿಗೆ ಹಾಕೊಂಡು ಅವ್ರ ಮನೆ ಬೀಗ ಹಾಕಂದ್ರಂತೆ. ಆ ಹವಾಮಾನ ಕಡಿಮೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮಳವಳ್ಳಿ ತಾಲೂಕಲ್ಲಿ. ಇಂಥ ಘಟನೆಗಳು ಲಕ್ಷಾಂತರ ಜನಗಳು ಈ ತರ ಒಂದು ಸಾಲಕ್ಕೆ ಸುಳಿಗೆ ಸಿಕ್ಕಿ ಇವತ್ತು ಆತ್ಮಹತ್ಯೆ ಅಂತ ಮುಖ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಇವತ್ತು ಕೆಸ್ತೂರು ಗ್ರಾಮದ ನಾಗೇಂದ್ರ ಅಂತ ಹೇಳಿ ಇವತ್ತು ಎಸ್ ಬ್ಯಾಂಕ್ ನಲ್ಲಿ 40 ಲಕ್ಷವನ್ನ ಸಾಲವನ್ನು ಪಡಿತಾರೆ. ಆ 40 ಲಕ್ಷವನ್ನ ಸಾಲ ಪಡೆದಂತ ವ್ಯಕ್ತಿ ಒಟ್ಟು 17 ಲಕ್ಷವನ್ನ ಪೇ ಮಾಡಿದ್ದಾರೆ. 17 ಲಕ್ಷವನ್ನ ಪೇ ಮಾಡಿದ್ರು ಕೂಡ ಸಾಲ ಮಾತ್ರ ತೀರಿಲ್ಲ. ಅದೇ ಸಾಲವನ್ನ ಮುಂದುವರಿಸ್ಕೋಬೇಕಾದ್ರೆ ಇವತ್ತು ನಾವು ಮೈಸೂರು ಹೋಗ್ತಾ ಇದೀವಿ. ಅದೇ ವಿಚಾರಕ್ಕೆ ಈಗ ನಾಳೆ ಮೊನ್ನೆ ಒಂದು ಬೀಗ ಹಾಕ್ತೀವಿ ಅಂತ ಹೇಳಿ ನೋಟಿಸ್ ಅನ್ನು ತಂದಿದ್ದಾರೆ. ಎಂತ ಅಯೋಗ್ಯತನದ ಒಂದು ಸಂಗಾತಿ ಅಂತ ಹೇಳಿದ್ರೆ, ಈಗ ನಾವು ಹಳ್ಳಿಗಳಲ್ಲಿ ನಾವು ಕೃಷಿಗೆ ಬೆಲೆ ಇಲ್ಲ.
ಆದ್ರೂ ಕೂಡ ಏನೋ ಜೀವನ ಮಾಡ್ಕೊಂಡು ಈ ದೇಶಕ್ಕೆ ಅನ್ನ ಆಗ್ತಾ ಇದೀವಿ. ಇಂಥ ಒಂದು ಪರಿಸ್ಥಿತಿನಲ್ಲಿ ಇವರು ಇದೇ ತರ ಮಾಡಿದ್ರೆ ಮುಂದಿನ ಹೋರಾಟವನ್ನ ನಾವು ಜಾಸ್ತಿ ಅಂದ್ರೆ ಕರ್ನಾಟಕ ರಾಜ್ಯದಂತ ದೇಶದಾದ್ಯಂತ ಕರೆ ಕೊಡ್ಬೇಕಾಗ್ತದೆ. ಈ ಫೈನಾನ್ಸ್ಗಳಿಗೆ ನಾವು ಇವತ್ತು ಎಚ್ಚರಿಕೆ ಕೊಡ್ತಾ ಇದೀವಿ. ಬಡ್ಡಿಗೆ ಚಿಕ್ಕದ ಬಡ್ಡಿಯಾಗಿ ನಿಲ್ಲಿಸಬೇಕು. ನಮಗೆ ಸಾಲ ಬೇಕು ಅಂತಕ್ಕಂಥ ನಮ್ಮ ಮನೆ ಹತ್ರ ಬರ್ತಕ್ಕಂಥ ಇವ್ರಿಗೆ ಯಾರು ನೋಡಿಬೇಕು, ಅವರೇ ಫೋನ್ ಮಾಡ್ತಾರೆ, ನಿಮ್ಗೆ ಸಾಲ ಬೇಕಾ? ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಕೆಜಿ ಉಮೇಶ್, ಮಲ್ಲೇಶ್, ಪುತ್ತಸ್ವಾಮಿ, ಬಿಳಿಯಪ್ಪ, ತಮ್ಮಯ್ಯ, ಮರಲಿಂಗು, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸೋಂಪುರ ಉಮೇಶ್, ಯುವ ಘಟಕದ ಅಧ್ಯಕ್ಷ ವಿಶ್ವಾಸ್, ಕಾರ್ಯದರ್ಶಿ ಗಗನಗೌಡ, ಗೌರವಾಧ್ಯಕ್ಷ ಪಟೇಲ್ ಹರೀಶ್, ಎಸ್ಎಲ್ ಉಮೇಶ್, ವಿಪಿ ವರದರಾಜು ಸೇರಿದಂತೆ ಉಭಯ ಸಂಘಟನೆ ಕಾರ್ಯಕರ್ತರುಗಳು ಹಾಜರಿದ್ದರು.